ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನೀವು ಇವರನ್ನ ನೋಡೇ ಇರ್ತೀರ. ಇವ್ರ ಹೆಸರು ಸ್ಮಿತಾ ಗೌಡ. ಸ್ಮಿತಾ ಪ್ಲೇಸ್ ಅಂತ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೊಡೆದ್ರೆ ಇವರು ಬರ್ತಾರೆ. ಸ್ಮಿತಾ ಪ್ಲೇಸ್ ಯಾರು ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅವರು SMR ಅವರ ಹಳೆ ಗರ್ಲ್ ಫ್ರೆಂಡ್ ಅಂತ. ಹೌದು, ಈಗ ಸ್ಮಿತಾ ಪ್ಲೇಸ್ ಅವರ ಎಂಗೇಜ್ಮೆಂಟ್ ಆಗಿದೆ. ಆ ಹುಡುಗನ ಹೆಸರು ಬಂದು ಅನುಷ್ ಗೌಡ ಅಂತ. ಇವ್ರ ಹೆಸರು ಸ್ಮಿತಾ ಗೌಡ. ಇಬ್ಬರು ಗೌಡಸ್ ಮದುವೆ ಆಗ್ತಿದ್ದಾರೆ ಈಗ. ಇನ್ನು ಸ್ಮಿತಾ ಗೌಡ ಬಗ್ಗೆ ಹೇಳ್ಬೇಕಂದ್ರೆ, ಸ್ಮಿತಾ ಗೌಡ ಅವರವರು ಗೇಮಿಂಗ್ ಚಾನಲ್ ಇದೆ ಅವ್ರದ್ದು ಯೂಟ್ಯೂಬಲ್ಲಿ. ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಕೂಡ ಮಾಡ್ತಾರೆ. ಅದೇ ರೀತಿ ಗೇಮಿಂಗ್ ಬಗ್ಗೆ ಕೂಡ ವಿಡಿಯೋಸ್ ಹಾಕ್ತಾರೆ. ಸ್ಮಿತಾ ಗೌಡ, SMR ಹಾಗೆ SMR ಅವರ ಫ್ರೆಂಡ್ ಡೌರಾಜ, ಇವರ 3 ಜನ ನಡುವೆ ಕೂಡ ಕಾಂಟ್ರವರ್ಷಿಯಲ್ ನಡೀತಾನೆ ಇದೆ. ಅದು ಯಾವ ವಿಷಯಕ್ಕೆ ಅಂದರೆ, SMR ಅವರನ್ನ ಇವರು ಸ್ಮಿತಾ ಗೌಡರವರು ಬಿಟ್ಬಿಟ್ರು, ಅರ್ಧ ದಾರಿಲಿ ಕೈ ಕೊಟ್ಟರು. ಅಂದರೆ ಅವ್ರಿಗೆ ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೆ 2021ರಿಂದ ಕೂಡ ಇವ್ರದ್ದು ಕಾಂಟ್ರವರ್ಸಿ ನಡೀತಾನೆ ಬಂದಿದೆ. ಇವ್ರದ್ದು 2018ರಲ್ಲೆಲ್ಲ ಚೆನ್ನಾಗೇನೆ ರೀಲ್ಸ್ ಮಾಡಿಕೊಂಡು ಅಥವಾ ಏನಂತಾರೆ ಡೇಟಿಂಗ್ ಇರ್ಬೋದು, ಚೆನ್ನಾಗೇ ಇದ್ದರು ಇವರಿಬ್ಬರು, SMR ಹಾಗೆ ಸ್ಮಿತಾ ಗೌಡರವರು. ನಂತರ ಇವರಿಬ್ರು ಗೇಮಿಂಗ್ ಚಾನಲ್ ಓಪನ್ ಮಾಡ್ತಾರೆ. ಅದೇ ರೀತಿ ಸಪ್ರೇಟ್ ಆಗ್ತಾರೆ. ಒಬ್ರನ್ನೊಬ್ರು ಅವರ ಗೇಮಿಂಗ್ ಚಾನಲ್ನಲ್ಲಿ ಒಬ್ರನ್ನೊಬ್ರು ಬೈಕೊಳ್ಳೋದು, ಅದು ಕಾಂಟ್ರವರ್ಸಿ ಆಗಿ ಮತ್ತೆ ಇನ್ಸ್ಟಾಗ್ರಾಮ್ಗೆ ಬಂದು ಬೈಯೋದು, ಇದೇ ರೀತಿ ತುಂಬ ವರ್ಷ ನಡೆಯುತ್ತಾ ಬರುತ್ತೆ. ಅದರಲ್ಲೂ SMR ಅವರ ಫ್ರೆಂಡ್ ಡೌರಾಜ ಅನ್ನೋರು ಸ್ಮಿತಾ ಗೌಡಗೆ ಬಾಯಿಗೆ ಬಂದಾಗೆ ಬೈದಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳನ್ನು ಯಾವ ಪದಗಳಲ್ಲಿ ವರ್ಣಿಸಬಾರ್ದೋ ಅದೇ ಪದಗಳಲ್ಲಿ ವರ್ಣಿಸಿದ್ದಾರೆ. ಬಾಂಡ್ಲಿ ಅನ್ನೋದಿರ್ಬೋದಂತೆ, ಅದೇ ರೀತಿ ಏನೋ ಕೆಟ್ಟು ಪದಗಳಲ್ಲಿ ಆಕೆಯನ್ನು ಬೈದಿದ್ದಾರೆ. ಅದೇ ರೀತಿ ರೋಸ್ಟ್ ಮಾಡಿದ್ದಾರೆ. ಅದೇ ರೀತಿ ಸ್ಮಿತಾ ಗೌಡ ಕೂಡ ಅವ್ರಿಗೆ ಅದೇ ರೀತಿಯ ಕೆಟ್ಟು ಪದಗಳಲ್ಲೇ ಡೌರಾಜಗೆ ಬೈದಿದ್ದಾರೆ. SMR ಲೈಫ್ಗೆ ಸಿಮ್ರಾನ್ ಬಂದಮೇಲೆ ಆಲ್ಮೋಸ್ಟ್ ಈ ಕಾಂಟ್ರವರ್ಷಿಯಲ್ಲೆಲ್ಲ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ಮಿತಾ ಆಗುತ್ತಿರುವ ಹುಡುಗನ ಬಗ್ಗೆ ಹೇಳುವುದಾದರೆ, ಹುಡುಗ ಬಂದು ಬೆಂಗಳೂರಿನವರೇ. ಅವರು ತುಂಬ ರಿಚ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹೇಳ್ಬೇಕಂದ್ರೆ SMR ಅವರಿಗಿಂತಲೂ ತುಂಬ ರಿಚ್ ಇದ್ದಾರೆ. ಅದೇ ರೀತಿ ಗೌಡ ಫ್ಯಾಮಿಲಿ. ಇನ್ನು ಅವರಿಬ್ಬರದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳೋದಾದರೆ, ಇವರಿಬ್ಬರದು ಕೂಡ ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಅವರು ಒಳ್ಳೆ ರಿಚ್ ಫ್ಯಾಮಿಲಿಯ ಹುಡುಗನನ್ನೇ ಲವ್ ಮಾಡಿದ್ದಾರೆ. ಇಷ್ಟು ವರ್ಷ ಇದ್ದ ಕಾಂಟ್ರವರ್ಸಿ ಇವತ್ತಿಗೆ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕಡೆ SMR ಅವರವರು ಬೇರೆ ಹುಡುಗಿನ ಲವ್ ಮಾಡ್ತಿದ್ದಾರೆ, ಅವರು ಕೂಡ ಮದುವೆ ಆಗ್ತಾರೆ. ಅದೇ ರೀತಿ ಈ ಕಡೆ ಇನ್ನೊಂದು ಕಡೆ ನೋಡೋದಾದರೆ, ಈ ಕಡೆ ಸ್ಮಿತಾ ಗೌಡ ಕೂಡ ಅನುಷ್ ಗೌಡ ಎನ್ನುವವರನ್ನು ಮದುವೆ ಆಗ್ತಿದ್ದಾರೆ. ಇಬ್ಬರು ಕೂಡ ಈಗ ಲೈಫಲ್ಲಿ ಸೆಟಲ್ ಆಗಿದ್ದಾರೆ. ನಿಮ್ಮ ಪ್ರಕಾರ ಯಾವ ಜೋಡಿ ನೋಡೋದಕ್ಕೆ ಅಂದರೆ ಕ್ಯೂಟ್ ಆಗಿ ಕಾಣುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ SMRಗೆ ಸಿಮ್ರಾನ್ ಜೋಡಿ ಚೆನ್ನಾಗಿದೆಯಾ, ಅದೇ ರೀತಿ ಸ್ಮಿತಾ ಪ್ಲೇಸ್ ಜೋಡಿ ಚೆನ್ನಾಗಿತ್ತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈಗ ಸ್ಮಿತಾ ಹಾಗೆ ಅನುಷ್ ಗೌಡ ಜೋಡಿ ಚೆನ್ನಾಗಿದೆಯಾ, ಅದೇ ರೀತಿ ಸಿಮ್ರಾನ್ ಮತ್ತು SMR ಜೋಡಿ ಚೆನ್ನಾಗಿದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ಡೌರಾಜ ಅನ್ನುವರು ಸ್ಮಿತಾ ಗೌಡನ ಬಾಂಡ್ಲಿ ಅಂತ ಕರಿತಿದ್ರು. ಅದು ಯಾವ ಕಡೆಯಿಂದ ಬಾಂಡ್ಲಿ ಅಂತ ನನಗೂ ಗೊತ್ತಾಗ್ತಿಲ್ಲ. ನೋಡೋದಾದರೆ ತುಂಬ ಚೆನ್ನಾಗೇ ಇದೆ. ಅವ್ರು ಯಾವುದಕ್ಕೆ ಬಾಂಡ್ಲಿ ಅಂತ ಕರಿತಿದ್ರು ಗೊತ್ತಿಲ್ಲ. ಅಂದರೆ ಅವ್ರು ಒಂದು ಸೈಡಲ್ಲಿ ಫುಲ್ ಕವರ್ ಮಾಡ್ತಿದ್ರಲ್ಲ ಹೆಡ್, ಅದಕ್ಕೋಸ್ಕರ ಅವ್ರನ್ನ ಬಾಂಡ್ಲಿ ಅಂತ ಇದ್ರು ಅನಿಸುತ್ತೆ. ನೋಡಿ, ಇಲ್ಲಿ ಸೆಂಟರ್ ಕ್ರಾಫೇ ತೆಗೆದಿದ್ದಾರೆ. ಆದರೂ ತುಂಬ ಮುದ್ದಾಗಿ ಯಾವುದೇ ರೀತಿಯ ಬಾಂಡ್ಲಿ ಅನ್ನೋ ರೀತಿ ಅಂತೂ ಕಾಣ್ತಾ ಇಲ್ಲ. ಅವ್ರು ಆ್ಯಕ್ಚುಲಿ ಸೈಡ್ ಕ್ರಾಫ್ಗಿಂತ ಈ ಥರ ಸೆಂಟರ್ ಕ್ರಾಫ್ ತೆಗೆದ್ರೇ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.